ಸೊ ನಮಸ್ಕಾರ ಸ್ನೇಹಿತರೆ, ಒಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇದು ಆ್ಯಕ್ಚುಲಿ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಹತ್ರ 350 ನಾವೇ ಕೊಟ್ಟಿರೋ 40 HP ಟ್ರ್ಯಾಕ್ಟರ್ ಇದೆ. ಸೊ ಕಸ್ಟಮರ್ದು ಏನು ರಿಕ್ವೈರ್ಮೆಂಟ್ ಅಂತಂದರೆ, ನಾವು ಆಲ್ರೆಡಿ ಅವ್ರಿಗೆ 40 HP ಟ್ರ್ಯಾಕ್ಟರ್ ಜೊತೆಗೆ 390 kg MB ಪ್ಲೋನ ಆಲ್ರೆಡಿ ಕೊಟ್ಟಿದ್ದೀವಿ. ಆ್ಯಂಡ್ ಕಸ್ಟಮರ್ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ. ಲಾಸ್ಟ್ ಟೈಮ್ ನಾವು ಆ್ಯಕ್ಚುಲಿ ಬಂದುಬಿಟ್ಟು ರೋಟಾವೇಟರ್ ಡೆಮೋ ಕೊಟ್ಟಿದ್ವಿ. ಸೊ ಈ ಬಾರಿ ಕಸ್ಟಮರ್ಗೆ MB ಪ್ಲೋ ಡೆಮೋ ಕೊಡ್ತಾ ಇದ್ವಿ. ಗಾಡಿ ಪರ್ಫಾರ್ಮೆನ್ಸ್ ನೋಡೋಣ, ಗಾಡಿ ಹೇಗೆ ಅಡ್ಡಾಡ್ತಿದೆ, ಕಂಪ್ಲೀಟ್ ರಿವ್ಯೂ ತೊಗೊಳೋಣ. ಗಾಡಿದು ಹೇಗಿದೆ, ಪರ್ಫಾರ್ಮೆನ್ಸ್ ಹೇಗಿದೆ, ಆಮೇಲೆ MB ಪ್ಲೋ ಹೇಗೆ ಅಡ್ಡಾಡ್ತಾ ಇದೆ, ಡೀಸೆಲ್ ಕನ್ಸಪ್ಷನ್ ಏನು ಎಲ್ಲ ತಿಳ್ಕೊಂಡು ಬನ್ನಿ ಸ್ನೇಹಿತರೆ ನೋಡೋಣ. ಸೊ ಸ್ನೇಹಿತರೆ, ನೀವು ನೋಡ್ಬೋದು ಇದು 350 ಡಬಲ್ ಕ್ಲಚ್ ಗಾಡಿ. ಸೊ ಬೇರೆ ಬ್ರ್ಯಾಂಡ್ಗಳಲ್ಲಿ ನಿಮಗೆ 40 HP ಕ್ಯಾಟಗರಿಯಲ್ಲಿ ಯಾರೂ ಡಬಲ್ ಕ್ಲಚ್ ಕೊಡೋಂಗಿಲ್ಲ. ಅವ್ರ ಹತ್ರ ಇಲ್ಲ ಅಂತ ಅಲ್ಲ, ಆಲ್ರೆಡಿ ಇದೆ. ಎಲ್ಲ ಬ್ರ್ಯಾಂಡಲ್ಲೂ ಡಬಲ್ ಕ್ಲಚ್ ಆಪ್ಷನ್ ಇದೆ. ಬಟ್ ಕಾಸ್ಟ್ ಸೇವ್ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಮಾರ್ಕೆಟಲ್ಲಿ ಸಿಂಗಲ್ ಕ್ಲಚ್ ಸೇಲ್ ಮಾಡ್ತಾ ಇದ್ದಾರೆ. ಸೊ ಡಬಲ್ ಕ್ಲಚ್ಚಲ್ಲಿ ಏನು ಬೆನಿಫಿಟ್ ಅಂದರೆ, ಸೊ ಇದು ಕ್ಲಚ್ ಲಿವರ್, ಓಕೆ. ಇದನ್ನು ಆ್ಯಕ್ಚುಲಿ ನೀವು ಅರ್ಧ ತುಳಿದಾಗ PT ಆಪ್ರೇಷನ್ ಎಂದಿರುತ್ತೆ. ಇದನ್ನ ಪೂರ್ತಿ ತುಳಿದಾಗ ಗಾಡಿ ರನ್ನಿಂಗ್ ಅಂದರೆ ಟ್ರಾನ್ಸ್ಮಿಷನ್ ನಿಲ್ಲುತ್ತೆ. ಸೊ ಒಂದೇ ಕ್ಲಚ್ಚಲ್ಲಿ ನಿಮಗೆ ಡ್ಯುಯಲ್ ಆಪ್ರೇಷನ್ ಇರುತ್ತೆ. ಸೊ ಅದೇ ಬೇರೆ ಗಾಡಿ ನೀವು ಕಂಪೇರ್ ಮಾಡಿದ್ರೆ ಸಿಂಗಲ್ ಕ್ಲಚ್ ಅಂದರೆ ಒಂದೇ ಬಾರಿ ಕ್ಲಚ್ ತುಳಿದ್ರೆ ಸಾಕು, ನಿಮ್ಮ ಗಾಡಿ ನಿಂದಿರುತ್ತೆ, PT ನಿಂದಿರುತ್ತೆ. ಬಟ್ ಇದರಲ್ಲಿ ಹಂಗಲ್ಲ. ಅರ್ಧ ಕ್ಲಚ್ ತುಳಿದ್ರೆ ಗಾಡಿ ರನ್ನಿಂಗಲ್ಲೇ ಇರುತ್ತೆ, ಬಟ್ PT ಆಪ್ರೇಷನ್ ಮಾತ್ರ ನಿಂತಿರುತ್ತೆ. ಪೂರ್ತಿ ಕ್ಲಚ್ ತುಳಿದಾಗ ಗಾಡಿ ನಿಲ್ಲುತ್ತೆ, PT ಆಪ್ರೇಷನ್ ನಿಲ್ಲುತ್ತೆ. ಸೊ ಇದು ನಮ್ಮ ಬೇಸಿಕ್ಲಿ 40 HP ಟ್ರ್ಯಾಕ್ಟರ್. ಸೊ ಇದಕ್ಕೆ ನಾವು 35 to 45 ಬರೋ ಕ್ಯಾಟಗರಿ MB ಪ್ಲೋನ ಹಾಕಿದ್ದೀವಿ. ಸೊ ಇದರಲ್ಲಿ ಆ್ಯಕ್ಚುಲಿ ಹೆವಿಯೆಸ್ಟ್ ಮಾಡಲು, ತುಂಬ ಚೆನ್ನಾಗಿದೆ ನಮ್ಮ MB ಪ್ಲೋ ರಿಸಲ್ಟು ಮಾರ್ಕೆಟಲ್ಲಿ. ಸೊ ಇದು ನಾವು ಆಲ್ರೆಡಿ ಡೆಮೋ ಕೊಟ್ಟಿದ್ವಿ. ಇದನ್ನು ನಾವೇ ಹೊಡೆದು ನೋಡಿರೋದು. ಇವಾಗ ನೆಕ್ಸ್ಟು ಕಸ್ಟಮರ್ಗೆ ನಾವು ಹೊಡೆದು ನೋಡೋಕ್ಕೆ ಹೇಳ್ತೀವಿ, ಓಕೆ. ಸೊ ಇನ್ನೊಂದು ಏನಪ್ಪ ಅಂದರೆ, ನಮ್ಮ 350ದಲ್ಲಿ ನಮಗೆ MB ಪ್ಲೋ ಕಿಟ್ ಬರೋದಿಲ್ಲ. ಸೊ ಹಾಗಾಗಿ ನಾವು ಈ ಕಿಟ್ನ ಎಕ್ಸ್ಟರ್ನಲಿ ಫಿಟ್ ಮಾಡಿದ್ವಿ. ಬಟ್ ನಮ್ಮ 45 HP 50 HPಲಿ ನಿಮಗೆ DCV ವಾಲ್ ಟಾಪ್ ವೇರಿಯಂಟ್ ತೊಗೊಂಡ್ರೆ DCV ವಾಲ್ ಕಂಪಲ್ಸರಿ ಸಿಗುತ್ತೆ. ಬೇಸ್ ವೇರಿಯಂಟಲ್ಲಿ 45 HPಲಿ ಮಾತ್ರ ಸಿಗೋದಿಲ್ಲ, ಬಟ್ 50 HPಲಿ ಎಲ್ಲದರಲ್ಲೂ ಇದು ಕಂಪಲ್ಸರಿಯಾಗಿ ಕೊಡ್ತಾ ಇದ್ದಾರೆ, ಓಕೆ. ಇದು ಆ್ಯಕ್ಚುಲಿ ಆರೆಂಜ್ ಕಲರ್. ನಮ್ಮ ಹತ್ರ 2 ಆಪ್ಷನ್ ಇದೆ. ನಿಮ್ಗೆ ಟ್ರ್ಯಾಕ್ಟರ್ ಬೇಕಂದರೆ ಒಂದು ಬ್ಲೂ ಆಪ್ಷನ್ ಸಿಗುತ್ತೆ, ಒಂದು ಆರೆಂಜ್ ಸಿಗುತ್ತೆ. ತುಂಬ ಜನರು ಆರೆಂಜೇ ಲೈಕ್ ಮಾಡ್ತಾ ಇರೋದು. ಇಲ್ಲ, ಒಳಗೆ ಇನ್ನೂ ಇಳಿತೈತಿ ರೀ ನೇಗ್ಲ. ಅದು ಈಗ ಏನಾಗತೈತಿ, ನೇಗ್ಲ ಇಳಿದ ತಕ್ಷಣ ಗಾಲಿ ಕೆಬ್ರಕತ್ತೈತಿ, ಕಿತ್ತು ಹೋಗೋಲ್ದು. ಕಿತ್ತು ಎದಕ್ಕೆ ಹೋಗೋವಲ್ದು, ಗಾಲಿ ಗ್ರಿಪ್ ಸಿಗೋವಲ್ದು. ಇದ ಒಣನೆಲ್ಲ ನಾಳೆ ಆತಂತ ತಿಳ್ಕೊರಿ, ಆವಾಗ ತೊಗೊಂಬರ್ರಿ. ಅದು ಒಂದು ಗೇಣ ಒಂದು ಮಣ್ಕಾಲ್ ತನ ಇಳಿಸ್ ತೋರಿಸ್ತೀವಿ ನಾವು. ಇದ ಗಾಡಿ ಇದ ನೇಗ್ಲ. ಈಗ ಅದೇನಾಗುತ್ತೆ, ಕೆಬ್ರಕತ್ ಬಿಡ್ತದೆ, ಗಾಲಿ ಗ್ರಿಪ್ ಸಿಗೋವಲ್ದು. ಗಾಡಿ ಬಂದ್ಬಿಡಕತ್ತಿಲ್ಲ, ಗಾಡಿ ಒಳಗೆ ತಾಕತ್ತಿಲ್ಲ, ಬಂದ್ಬಿಡತ್ತೆ. ಪ್ಲೇಟ್ ಅದಾವ, ಒಂದು ಬಿಚ್ಚ ಹಾಕ್ಬೇಕ್ರಿ, ಉಲ್ಟಾ ಹಾಕ್ಬೇಕು. ಅವನ್ನ ಯಾವ ಇನ್ನೂ ಹೊಡಿಯಾಕೆ ಸೆಟ್ಟಿಂಗ್ ಮಾಡ್ಲಾರ್ದು ಹಂಗೆ ಕೈ ಬಿಟ್ಟಿವಿ. ಅವನ್ನ ಅದಕ್ಕೆ ಅದು ಮಣ್ಣು ಹಿಂದಕ್ಕೆ ಹೋಗುತ್ತೈತಿ. ಹಿಂಗೆ ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಎಷ್ಟಾಗೈತಿ? ಹ್ಞೂ ರೀ, ಚಲೋ ಐತಿ, ಏನು ತೊಂದರೆ ಏನಿಲ್ಲ. ಏನಿಲ್ಲ ಸರ್, ಪರ್ಫಾರ್ಮೆನ್ಸ್ ಚಲೋ ಐತಿ. ಮೈಲೇಜು, ಪಿಕಪ್, ಕಂಪ್ಲೇಂಟ್ಸ್ ಎಲ್ಲ ಬೆಸ್ಟ್, ಭಾರಿ. ಓಕೆ.